ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಸಿಲ್ವರ್ ಬಣ್ಣದ್ದು ಮಾರುತಿ ಸುಜುಕಿ ಸ್ವಿಫ್ಟು ಡಿಸೈರು ಕಾರ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ, ಸೇಲ್ಗಿದೆ ಅಂತ ZXi ಹೌದು ಸರ್. ಏನೈತ್ರಿ ಮಾಡಲು? 2014 ಸೆಕೆಂಡ್ ಓನರು, ಸಿಲ್ವರ್ ಕಲರ್ ಬರುತ್ತಿದ್ದು, ZXi ವೇರಿಯಂಟ್. 2014 ಮಾಡಲು. ತಾವು ಸೆಕೆಂಡ್ ಓನರು. ಗಾಡಿ ಯಾರು ತೊಗೊತಾರೆ ಅವರು ಥರ್ಡ್ ಓನರ್ ಆಗ್ತಾರೆ. ಹೌದು. ಸರ್, ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ನಿಮ್ಮ ಗಾಡಿ ಕಿಲೋಮೀಟ್ರ್ ಓಡಿರೋದು? 89,000 ಓಡಿದೆ. ಇದು ಜೆನ್ಯೂನ್ ರನ್ನಿಂಗ್ ಓಡೈತ್ರಿ? ಶೋರೂಮ್ ರೆಕಾರ್ಡ್? ಜೆನ್ಯೂನ್ ರನ್ನಿಂಗ್ ಇದೆ, ಮತ್ತೆ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಶೋರೂಮ್ ಹಿಸ್ಟ್ರಿ ಏನು ಸರ್ವಿಸ್ ಆಗಿದೆ ಎಲ್ಲ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಓಕೆ, ಶೋರೂಮಲ್ಲೇ ಸರ್ವಿಸ್ ಮಾಡಿಸಿದ್ರೆ ಪ್ರತಿಯೊಂದು ಕೂಡ? ಹೌದು ಹೌದು. ಓಕೆ. ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಟೈರ್ ಕಂಡೀಷನ್ 85% ಇದೆ. ನಾವು 4 ಟೈರು. ಸ್ಟೆಪ್ನಿ ಒರಿಜಿನಲ್ ಐತೆ. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ Good ಬಾಡಿ condition. ಯಾವ ಥರ ಇಟ್ಟಿದ್ದೀರಾ? ಯಾವುದು ಇಲ್ಲ, ಗುಡ್ ಕಂಡೀಷನ್ ಆಗಿದೆ. ಹೊಸ ಬ್ಯಾಟ್ರಿ ಹಾಕಿದ್ದೀವಿ. ಗುಡ್ ಕಂಡೀಷನ್ ಆಗಿದೆ. ಡೈಲಿ ರನ್ನಿಂಗ್ ಗಾಡಿ ಅದು. ಹ್ಞೂ. ಇಂಜನ್ ಮಾತ್ರ ಶಿವಲ್ ಇಂಜನ್ ಇರೋದು? ಹಾಂ. ಓಕೆ. ಇನ್ನೂವರೆಗೂ ಕೆಲಸಕ್ಕೆ ಬಂದಿಲ್ಲ ರೀ? ಇಲ್ಲ ಇಲ್ರಿ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಯಾ- ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೈನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ಸಿಂಗ್ ಜಂಪು, ಈ ಥರ ಏನಾದರೂ? ಯಾವುದು ಇಲ್ಲ. ಒರಿಜಿನಲ್ ಪೇಂಟ್ ಇದೆ. ಒರಿಜಿನಲ್ ಡಾಕ್ಯುಮೆಂಟ್, ಒರಿಜಿನಲ್ ಗಾಡಿ ಇದೆ. ಪೇಂಟ್ ಒರಿಜಿನಲ್ ಇದೆ. ಯಾವುದು ಸ್ಕ್ರಾಚಸ್ ಡೆಂಟ್ ಯಾವುದು ಇಲ್ರಿ. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರುವಂಥ? ಇದೆ. ಓಕೆ. ಓಕೆ. ಒರಿಜಿನಾಲಿಟಿ ಶೋನೇ ಐತ್ರಿ. ನೀವು ಯಾವುದೇ ಟಿಂಕರಿಂಗ್ ಕೆಲಸ ಆಗಿರ್ಬೋದು ಈ ಥರ ಏನೂ ಇಲ್ಲ. ಶೋರೂಮಿಂದ ಏನು ಪೇಂಟ್ ಬಂದಿರೋ ಗಾಡಿ ಐತಿ ಅದೇ ಪೇಂಟಲ್ಲೇ ಇರುವಂಥದ್ದು? ಹೌದು. ಓಕೆ. ಸರ್, ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ? ಮೈಲೇಜ್ 18ರಿಂದ 20 ತನಕ ಬರುತ್ತೆ ರೀ ಮೈಲೇಜು. ಓಕೆ. ಪ್ಯೂರ್ ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟು? ಪ್ಯೂರ್ ಪೆಟ್ರೋಲ್ ವೇರಿಯಂಟ್. ಓಕೆ. ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫೀಚರ್ಸ್ ಏನೇನೈತೆ ರೀ? ಇಂಟೀರಿಯರ್ ಯಾವುದು ಇಲ್ರಿ. ಇಂಟೀರಿಯರ್ ಯಾವುದು ಹೊಸ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಶೋರೂಮಲ್ಲಿ ಏನಿದೆ. ಹಾಗೆ AC ಏರ್ ಕಂಡೀಷನ್ ಇದೆ, ಮತ್ತೆ ಸ್ಟೀರಿಯೋ ಇದೆ. ಹ್ಞೂ. ಯಾವುದೇ ಎಕ್ಸ್ಟ್ರಾ ಫಿಟ್ಟಿಂಗ್ ಯಾವುದೂ ಇರಲ್ಲ ರೀ. ಓಕೆ. ನೀವು ಯಾವುದೇ ಆಫ್ಟರ್ ಮಾರ್ಕೆಟಿಂಗ್ ಎಕ್ಸ್ಟ್ರಾ ಪೇಟೆಡ್ ಮಾಡಿಸಿಲ್ಲ. ಕಂಪ್ನಿ ಪಿಟ್ಟೋಡು ಏನೇನು ಬಂದಿರೋದೈತಿ ಅದೆಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕು, ಸೀಟ್ ಕವರ್ ಎಲ್ಲ ನೀಟ್ನೆಸ್ ಆಗಿರ್ಬೋದು, ಮತ್ತು ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮು, ಹೌದು. ಇದು ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು ಐತೆ ರೀ? ಹೌದು ವರ್ಕಲ್ಲಿ ಇರೋದು. ಓಕೆ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೂಡ ಅಥವಾ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದಾರೆ ಸರ್? ಹೌದು. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ ರೀ. FC ಮಾತ್ರ 2029 ತನಕ ಐತೆ. ಇನ್ಸೂರೆನ್ಸು ಲ್ಯಾಬ್ಸ್ ಇದೆ ಒಂದು. ಓಕೆ. ತಾವೇನು ಇನ್ಶೂರೆನ್ಸ್ ಕಟ್ ಕೊಡ್ತೀರಾ ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ರೀ? ಇನ್ಸೂರೆನ್ಸ್ ತಗೊಂಡವರು ಗಾಡಿ ಥರ್ಡ್ ಪಾರ್ಟಿ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಹ್ಞೂ. ಫಸ್ಟ್ ಪಾರ್ಟಿ ಬೇಕಾದ್ರೆ ಅವರೇ ಮಾಡಿಸ್ಕೊಬೇಕು. ಥರ್ಡ್ ಪಾರ್ಟಿದು ಏನು ಅಮೌಂಟ್ ಇರುತ್ತೆ ಅದು ನಾವು ಕೊಡ್ತೀನಿ. ಥರ್ಡ್ ಪಾರ್ಟಿದು ಫಸ್ಟ್ ಪಾರ್ಟಿ ಬೇಕಾದ್ರೆ ಅರ್ಧ ಅವ್ರು ಹಾಕೊಂಡು ಮಾಡ್ಕೊಬೇಕು ರೀ. ಓಕೆ ರೀ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ವೆಹಿಕಲ್ಗೆ? 480 ಕೋಟ್ ಮಾಡ್ತೀನಿ ರೀ. ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಮಾಡಲ್ ಬಂದುಬಿಟ್ಟು 2014 ಮಾಡಲ್ ಐತ್ರಿ. ತಾವು ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ರೆ ಗಾಡಿ ಯಾರು ತೊಗೊತಾರೆ ಅವರು ಥರ್ಡ್ ಓನರ್ ಆಗ್ತಾರೆ. ಹೌದು. ತಾವು ರೇಟು ಕೋಟಿಂಗ್ ಮಾಡ್ತಿರೋದು 4 ಲಕ್ಷದ? 80,000. ಓಕೆ. ಇದರಲ್ಲಿ ನೆಗೆಶ್ಬಲ್ ಏನು ಮಾಡ್ತೀರಾ ನಮ್ಮ ಕಡೆ ಅಂತ ಬಂದವ್ರಿಗೆ? ನಿಮ್ಮ ಕಡೆಯಿಂದ ಅಂತ ಬಂದವರಿಗೆ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಖಂಡಿತ. ನಿಮ್ಮ ಕಡೆಯಿಂದ ಅಂತ ಹೇಳಿದ್ರೆ ತುಂಬ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಓಕೆ. ಒಟ್ಟಿನಲ್ಲಿ ಫಿಕ್ಸ್ ರೇಟ್ ಏನಿಲ್ಲ, ಬಂದರೆ ಹೆಚ್ಚು ಕಡಿಮೆ ಫಿಕ್ಸ್ ರೇಟ್ ಏನಿಲ್ಲ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಫಿಕ್ಸ್ ರೇಟ್ ಅಂತೇನಿಲ್ಲ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಓಕೆ ಸರ್. ಗಾಡಿ ಇರುವಂಥ ಲೊಕೇಶನ್ನು? ಶಿವಮೊಗ್ಗದಿಂದ ನಿಯರ್ ರೀ. ಶಿವಮೊಗ್ಗ NR-ಪುರ ಅಂತ ಬರುತ್ತೆ. ಶಿವಮೊಗ್ಗ ನಿಯರು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಇದೇ ಕಾಂಟ್ಯಾಕ್ಟ್ ನಂಬರ್ ಇದೆ ಐತಿ. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಯಾಕಂತಂದ್ರೆ 4,80,000 ಜಾಸ್ತಿ ಆಗುತ್ತೆ ತುಂಬ ರೇಟು ವೆಹಿಕಲ್ಗೆ. ಇವಾಗ GST ಎಲ್ಲ ಕಡಿಮೆ ಇರೋದರಿಂದ ವೆಹಿಕಲ್ ರೇಟು ಡಿಸ್ಕೌಂಟ್ ತುಂಬ ಇದೆ.
ನೀವು ಕೂಡ ಆದಷ್ಟು ನೋಡಿ ಕೊಟ್ಟರೆ ಸೇಲ್ ಆಗ್ಬೋದು ಅಂತ ನಮ್ಮ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತಮಗೆ. ಒಳ್ಳೇದಾಗಲಿ. ನಾನು ಬಂದವ್ರಿಗೆ ಒಳ್ಳೆ ಇದರಲ್ಲೇ ಮಾಡಿಕೊಡ್ತೀನಿ. ಬಟ್ ಫಿಕ್ಸ್ ಪ್ರೈಸ್ ಯಾವುದೂ ಇಲ್ಲ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. ZXi ವೇರಿಯಂಟ್ ಇದೆ, ಯಾವುದು ಡೆಂಟ್ ಇಲ್ಲ, ಯಾವುದು ಇದಿಲ್ಲ, ಕ್ಲೀನ್ ನೀಟ್ನೆಸ್ ಗಾಡಿ ಇದೆ. ಗಾಡಿ ಬಂದವರು ನೋಡಿ ಇಷ್ಟ ಆಗತ್ತೆ, ನೆಗೋಷಿಯಬಲ್ ಮಾಡಿಕೊಡ್ತೀನಿ. ನಿಮ್ಮಿಂದ ಅಂತ ಬಂದವರಿಗೆ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಓಕೆ ಸರ್, ಗಾಡಿಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ತುಂಬ ಶೋ ಇಟ್ಟಿದ್ದಾರೆ. ಯಾಕಂದರೆ ನೀವು ಓನರ್ ಕೂಡ ತುಂಬ ಜಾಸ್ತಿ ಆಗಿಲ್ಲ, ಸೆಕೆಂಡ್ ಓನರಲ್ಲಿ ಇರುವಂಥದ್ದು. ರೇಟಲ್ಲಿ ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಮಗೆ. ಓಕೆ ಸರ್, ಓಕೆ ಮಾಡಿಕೊಡೋಣ. ಅಪ್ಡೇಟ್ ಮಾಡ್ತೀನಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.